ನಮಸ್ಕಾರ ಅನ್ನದಾತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ 36,000 ಹಣವನ್ನು ಒಂದು ವರ್ಷದಲ್ಲಿ ರೈತರಿಗೆ ಸಿಗ್ತಾ ಇದೆ. ಈ ಒಂದು ಯಾವ ಯೋಜನೆ ಅಡಿಯಲ್ಲಿ ನಿಮಗೆ ಒಂದು ಹಣ ಸಿಗ್ತಾ ಇದೆ ಮತ್ತು ಇದಕ್ಕೆ ಈ ಒಂದು ಹಣವನ್ನು ಪಡೆಯಬೇಕಂದ್ರೆ ನೀವೇನ್ ಮಾಡಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯೋದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ ಯೋಜನೆ ಅಡಿಯಲ್ಲಿ 36,000 ಹಣ ಸಿಗ್ತಾ ಇದೆ ವರ್ಷಕ್ಕೆ. ಈ ಒಂದು ಹಣವು ಸಿಗ್ತಾ ಇದೆ ರೈತರಿಗೆ ಮಾತ್ರ. ಈ ಒಂದು ಯೋಜನೆ ಅಡಿಯಲ್ಲಿ 36,000 ಸಿಗ್ತಾ ಇದೆ. ಇದಕ್ಕೆ ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋಕ್ಕಿಂತ ಮೊದಲು ಈ ಒಂದು ಯೋಜನೆಯು 2019ರಲ್ಲಿ ಪ್ರಾರಂಭವಾಗಿದೆ. ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಬಡ ಮತ್ತು ಸಣ್ಣ ರೈತರಿಗೆ ವಯೋವೃದ್ಧಿ ಪಿಂಚಣಿ ನೀಡುವ ಉದ್ದೇಶದಿಂದ ಆರಂಭವಾಗಿದೆ. ಹೆಚ್ಚು ರೈತರು ವಯಸ್ಸಾದ ಮೇಲೆ ಅವರ ಜೀವನ ಸಾಗಿಸಲು ಕಷ್ಟವಾಗುತ್ತದೆ ಅಲ್ವಾ, ಆ ಒಂದು ಕಾರಣಗಳಿಗೆ ಈ ಒಂದು ಹಣವನ್ನು ರೈತರಿಗೆ ನೀಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 3,000 ರೂಪಾಯಿ ಹಣವಾಗಿ ನಿಮ್ಗೆ ನೀಡ್ತಾ ಇದ್ದಾರೆ. ವರ್ಷಕ್ಕೆ 36,000 ಹಣ ನಿಮ್ಮ ಖಾತೆಗೆ ಬರುತ್ತದೆ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಮಾತ್ರ. ಈ ಒಂದು ಯೋಜನೆಯ ಉದ್ದೇಶವೇನು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪಿಎಂ ಕಿಸಾನ್ ಮಾನ್ಧನ ಯೋಜನೆಯ ಒಂದು ಉದ್ದೇಶವೇನು ಅಂತ ನೋಡೋದಾದ್ರೆ, ವಯಸ್ಸಾದ ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಇದಕ್ಕೆ ಉದ್ದೇಶವಾಗಿದೆ. ರೈತರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಯಾರ ಮೇಲೂ ಅವಲಂಬಿತವಾಗಬಾರದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಆರಂಭಿಸಿ ತಿಂಗಳಿಗೆ 3,000 ಹಣ ಸಿಗ್ತಾ ಇದೆ. ಮತ್ತು ಕೃಷಿ ಮಾಡಿದ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕು ಅಂತ ಕೂಡ ಸರ್ಕಾರದ ಈ ಒಂದು ಉದ್ದೇಶವಾಗಿದೆ. ರೈತರು ತಮ್ಮ ಅರ್ಹತೆಯನ್ನು ಪಡೆದುಕೊಳ್ಳಬೇಕು, ಅವರು ಯಾರ ಮೇಲೂ ಅವಲಂಬಿತವಾಗಬಾರದು ಅಂತ ಕೂಡ ಇಲ್ಲಿ ಒಂದು ವರ್ಷಕ್ಕೆ 36,000 ಹಣವನ್ನು ನಿಗದಿತವಾಗಿ ಹಾಕ್ತಾ ಇದ್ದಾರೆ ರೈತರಿಗೆ. ಈ ಒಂದು ಯೋಜನೆಯ ಮಾಹಿತಿಯನ್ನು ನೋಡೋದಾದ್ರೆ, ಈ ಒಂದು ಯೋಜನೆ ಅಡಿಯಲ್ಲಿ ರೈತರಿಗೆ 60 ವರ್ಷ ಆದ ನಂತರ ಪ್ರತಿ ತಿಂಗಳು 3,000 ಹಣ ಸಿಗ್ತಾ ಇದೆ. ಅಂದರೆ ಇಲ್ಲಿ ವರ್ಷಕ್ಕೆ 36,000 ಸಿಗ್ತಾ ಇದೆ. ಈ ಒಂದು ಪಿಂಚಣಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋ ವಿಧಾನ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಹಾಕೋದು ತುಂಬಾ ಸುಲಭ. CSC ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಭೂಮಿಯ ದಾಖಲೆ ಕೂಡ ಬೇಕಾಗಿದೆ. ಮತ್ತು ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸ್ತೀರಲ್ವಾ CSC ಕೇಂದ್ರಕ್ಕೆ, ಅಲ್ಲಿ ನಿಮ್ಮ ವಿವರವನ್ನು ಕೇಳ್ತಾರೆ. ಈ ಒಂದು ವಿವರವನ್ನು ಅವರಿಗೆ ನೀಡಬೇಕು. ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಈ ಒಂದು ಹಣ ನಿಮ್ಗೆ ಬರುತ್ತದೆ. ತಿಂಗಳಿಗೆ 55 ರೂಪಾಯಿಂದ 200 ರೂಪಾಯಿವರೆಗೆ ನೀವು ಪಾವತಿಸಬೇಕು. ಅರ್ಜಿಯ ನಂತರ ನಿಮ್ಗೆ ಪಿಂಚಣಿ ಖಾತೆ ಸಂಖ್ಯೆ ಸಿಗುತ್ತದೆ. ನೀವು ಪಾವತಿಸಿದ ಮೊತ್ತ ಸರ್ಕಾರಕ್ಕೆ ಅಷ್ಟೇ ಮೊತ್ತವನ್ನು ಕೂಡ ನಿಮಗೆ ನೀಡುತ್ತದೆ. ನೀವು ಎಷ್ಟು ಹಣವನ್ನು ನೀಡ್ತೀರೋ ಅದಕ್ಕೆ ಡಬಲ್ ಆಗಿ ನಿಮಗೆ ಈ ಒಂದು ಹಣವನ್ನು ನಿಮ್ಗೆ ನೀಡುತ್ತದೆ. ಒಂದು ತಿಂಗಳಿಗೆ 3,000 ರೂಪಾಯಿ ಆಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ 60 ವರ್ಷ ಆದ ಮೇಲೆ. ಮತ್ತು ಇಲ್ಲಿ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ, ವಯಸ್ಸು 18ರಿಂದ 40 ವರ್ಷದವರೆಗೆ ಇರಬೇಕು ಅರ್ಜಿ ನೀವು ಸಲ್ಲಿಸೋದಕ್ಕೆ. ರೈತರು ಸಣ್ಣ ಮತ್ತು ಸೀಮಿತ ಭೂಮಿಯನ್ನು ಹೊಂದಿರಬೇಕು. ಈಗಾಗಲೇ ಯಾವುದೇ ಒಂದು ಪಿಂಚಣಿಯನ್ನು ಅವರು ಪಡೆದುಕೊಂಡಿರಬಾರದು. ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ತಿಂಗಳಿಗೆ ನಿಗದಿತ ಮೊತ್ತವನ್ನು ಪಾವತಿಸುವ ಶಕ್ತಿ ಅವರಲ್ಲಿರಬೇಕು. ಈ ಒಂದು ಯೋಜನೆಯನ್ನು ಸೇರಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಬೇಕೇ ಬೇಕು ಅಂತ ಕೂಡ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಸ್ನೇಹಿತರೆ, ಇದು ನಿಮ್ಮ ವಯಸ್ಸಾದ ನಂತರ, ಇಲ್ಲಿ 60 ವರ್ಷ ಆದ ನಂತರ ನಿಮ್ಮ ಖಾತೆಗೆ ಪ್ರತಿ ತಿಂಗಳು 3,000 ರೂಪಾಯಿ ಜಮಾ ಆಗುತ್ತದೆ. ಈ ಒಂದು ಪಿಂಚಣಿ ಜೀವಿತಾವಧಿವರೆಗೂ ಕೂಡ ಬರುತ್ತದೆ. ಸ್ನೇಹಿತರೆ, ಈ ಒಂದು ಪಿಎಂ ಕಿಸಾನ್ ಮಾನ್ಧನ ಯೋಜನೆ ಅಡಿಯಲ್ಲಿ ನಿಮಗೆ ಯಾವ ರೀತಿ ಲಾಭ ದೊರೆಯುತ್ತಾ ಇದ್ದಾವೆ ಅಂತ ನೋಡೋದಾದ್ರೆ, ವಯೋ ನಿವೃತ್ತಿ ನಂತರ ನಿಮಗೆ ಖಚಿತವಾಗಿ ಆದಾಯ ಸಿಗುತ್ತದೆ, ಆರ್ಥಿಕ ಭದ್ರತೆ ಕೂಡ ಸಿಗುತ್ತದೆ. ಸರ್ಕಾರದಿಂದ ಡಬಲ್ ಕೊಡುಗೆ ನಿಮ್ಮದಾಗಿರುತ್ತದೆ. ಪೋರ್ಟಲ್ ಮೂಲಕ ಪೂರ್ತಿ ಟ್ಯಾಕ್ಸ್ಗಳ ಸೌಲಭ್ಯ ನಿಮಗೆ ಸಿಗುತ್ತದೆ. ಯಾವುದೇ ಸಮಯದಲ್ಲೂ ಹೊರಬರುವಾದ ಅವಕಾಶ ಇದರಲ್ಲಿದೆ. ನಿಮ್ಗೆ ಏನಾದ್ರೂ ಒಂದು ಹಣವನ್ನು ಕಟ್ಟೋದಕ್ಕೆ ಆಗಲಿಲ್ಲ ಅಂದ್ರೆ ನೀವು ಹೊರ ಬರ್ಬೋದು. ಆದ್ರೆ ಈ ಒಂದು ಹಣವನ್ನು ನೀವು ಎಷ್ಟು ಕೊಟ್ಟಿರ್ತೀರಾ ಅಷ್ಟು ನಿಮ್ಗೆ ಕೊಡ್ತಾರೆ. ಆದ್ರೆ ಈ ಒಂದು ಯೋಜನೆ ಅವಕಾಶ ನಿಮ್ಮದಾಗಿದೆ, ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ 40 ವರ್ಷದ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ 60 ವರ್ಷ ಆದ ಮೇಲೆ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಅಂತೆ ವರ್ಷಕ್ಕೆ 36,000 ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಇದರಿಂದ ತಿಳಿಸ್ತಾ ಇದ್ದೇನೆ, ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಆ ರೀತಿ ಮಾಡಬೇಡಿ. ನಿಮ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಿರ್ತೀರೋ ಅವರು ಪ್ರತಿ ತಿಂಗಳು ಹಣವನ್ನು ಪಾವತಿಸಿ ನಿಮ್ಮ ಖಾತೆಗೆ ಆ ಒಂದು ಹಣವು ಡಬಲ್ ಆಗಿ ಬರುತ್ತದೆ. ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ 60 ವರ್ಷದ ನಂತರ ನಿಮಗೆ ಒಂದು ಹಣ ನಿಮ್ಮ
ಖಾತೆಗೆ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ರೈತರ ಈ ಒಂದು ಯೋಜನೆ ನಿಮ್ಮ ಭವಿಷ್ಯಕ್ಕಾಗಿ. ಸ್ನೇಹಿತರೆ, ನೀವು ವಯಸ್ಸಾದಾಗ ಮಕ್ಕಳ ಮೇಲೆ ಅವಲಂಬಿತವಾಗಬೇಡಿ. ಸರ್ಕಾರ ನೀಡುವ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ. ನಿಮ್ಮ CSC ಕೇಂದ್ರಕ್ಕೆ ಹೋಗಿ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇದೊಂದು ಬಹಳ ಉಪಯುಕ್ತ ಯೋಜನೆ ಆಗಿದೆ. ಸರ್ಕಾರ ರೈತರ ಹಿತಕ್ಕಾಗಿ ಇಂಥ ಯೋಜನೆಯ ಪಿಂಚಣಿ ಕೂಡ ಪ್ರಾರಂಭಿಸಿದೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡಿ ನಿಮಗೆ ಯಾಕೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ. ಇವಾಗ ನಿಮಗೆ ದುಡಿಯುವ ಶಕ್ತಿ ಇರುತ್ತದೆ. ಅದಕ್ಕೋಸ್ಕರ ಇಲ್ಲಿ 40 ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು. 60 ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಯಾರು ಕೊಡ್ತಾರೆ ಹೇಳಿ, ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು 60 ವರ್ಷ ಆದ ಬಳಿಕ ನಿಮಗೆ ತಿಂಗಳಿಗೆ 3,000 ರೂಪಾಯಿ ಹಣ ಪಿಂಚಣಿಯ ರೂಪದಲ್ಲಿ ರೈತರ ಖಾತೆಗೆ ಜಮಾ ಆಗುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಮಾಡಿ ಅವರನ್ನು ನೀವು ಕೇಳಬಹುದು. ಈ ಒಂದು ಯೋಜನೆಗೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ಭಾವಿಸ್ತೇನೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯುಕ್ತವಾಗಿದ್ರೆ ಒಂದೇ ಒಂದು ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.